ಇನ್ನು ಟೇಕ್ ಆಫ್ ಆದಂತ ಜಸ್ಟ್ 32 ಸೆಕೆಂಡ್ಸ್ನಲ್ಲೇ ಏರ್ ಇಂಡಿಯಾ ವಿಮಾನ ಮೆಡಿಕಲ್ ಹಾಸ್ಟೆಲ್ ಮೇಲೆ ಬಿದ್ದಿತ್ತು. ಊಟ ಮಾಡ್ತಾ ಇದ್ದ ಹಲವು ವಿದ್ಯಾರ್ಥಿಗಳ ಪ್ರಾಣ ಪಕ್ಷಿ ಹಾರಿಹೋಯಿತು. ದುರಂತದ ಸ್ಥಳ ಸದ್ಯ ಅಕ್ಷರಶಃ ಅಸ್ಥಿ ಪಂಜರದಂತಾಗಿ ಹೋಗಿದೆ. ಇವತ್ತು ಅಧಿಕಾರಿಗಳು ಇಂಚಿಂಚು ಶೋಧ ನಡೆಸಿ ಕ್ರೇನ್ ಮುಖೇನವಾಗಿ ವಿಮಾನದ ಅವಶೇಷಗಳನ್ನು ಶಿಫ್ಟ್ ಮಾಡಿದ್ದಾರೆ. ವಿಮಾನ ಪತನ ಆದಂತಹ ಸ್ಥಳ ಹೇಗಿದೆ, ಪ್ರದೇಶ ಹೇಗಿದೆ ಅನ್ನುವಂತ ತೋರಿಸುವ ಪ್ರಯತ್ನವನ್ನು ನಾವು ಮಾಡ್ತೀವಿ. ವಿದೇಶಿ ತನಿಖಾ ಸಂಸ್ಥೆಗಳು ಕೂಡ ಇದರಲ್ಲಿ ತನಿಖೆಯಲ್ಲಿ ಭಾಗಿಯಾಗ್ತವೆ. जंगल जैसा देख के उधर सोच समझ के उधर क्रैश लैंडिंग की है पायलट ने. ಬೆಂಕಿಗೆ ಸಿಕ್ಕಿ ಭಸ್ಮವಾದ ಪಕ್ಷಿಯಂತೆ ಸುಟ್ಟು ಹೋದ ವಿಮಾನದ ಅವಶೇಷಗಳು ಬಿದ್ದಿವೆ. ವಿಮಾನದ ಬಾಲವೊಂದನ್ನ ಬಿಟ್ಟು ಉಳಿದೆಲ್ಲ ಭಾಗಗಳು ಬೂದಿಯಾಗಿವೆ. ಅಕ್ಷರಶಃ ಅಸ್ಥಿ ಪಂಜರದಂತೆ ಗೋಚರವಾಗ್ತಿದೆ. ವಿಮಾನದ ಮಧ್ಯಭಾಗ ಆಗಿರಬಹುದು ಅಥವಾ ಮುಂಭಾಗ ಆಗಿರಬಹುದು, ಸಂಪೂರ್ಣವಾಗಿ ಈಗ ನಜ್ಜುಗುಜ್ಜಾಗಿದೆ, ಸುಟ್ಟು ಹೋಗಿದೆ. ವಿಮಾನದ ಬಾಲ ಮಾತ್ರ ಕಾಣ್ತಿದೆ, ಉಳಿದಂತಹ ಇನ್ಯಾವುದೇ ವಿಮಾನದ ಭಾಗಗಳು ಕೂಡ ಕಾಣ್ತಾ ಇಲ್ಲ. ವಿಮಾನ ದುರಂತ ಸಂಭವಿಸಿದ ಮೆಡಿಕಲ್ ಹಾಸ್ಟೆಲ್ ಕಟ್ಟಡದ ಪ್ರದೇಶ ಸ್ಮಶಾನ ಸದೃಶ ಸನ್ನಿವೇಶಗಳಿಗೆ ಸಾಕ್ಷಿಯಾಗ್ತಿದೆ. ಸುಟ್ಟ ಕಲ್ಲಿದ್ದಲಿನಂತೆ ಆಗಿರುವ ಅವಶೇಷಗಳು ಎಲ್ಲೆಡೆ ಹರಡಿಕೊಂಡಿವೆ. ಅಕ್ಕಪಕ್ಕದ ನಿವಾಸಿಗಳು ಇನ್ನೂ ಕೂಡ ಆತಂಕದಿಂದ ಹೊರಬಂದಿಲ್ಲ. ಘಟನಾ ಸ್ಥಳಕ್ಕೆ TV9 ಕನ್ನಡ ತಂಡ ತೆರಳಿದ್ದು ನಿರಂತರ ಪ್ರತ್ಯಕ್ಷ ವರದಿ ಮಾಡುತ್ತಿದೆ. ವಿದೇಶಿ ತನಿಖಾ ಸಂಸ್ಥೆಗಳು ಕೂಡ ಇದರಲ್ಲಿ ತನಿಖೆಯಲ್ಲಿ ಭಾಗಿಯಾಗ್ತವೆ. ಮತ್ತೆ ಬೋಯಿಂಗ್ ವಿಮಾನದ ತನಿಖಾ ಅಧಿಕಾರಿಗಳು ಕೂಡ ಅವರು ಬರ್ತಾರೆ. ಯಾಕಂದ್ರೆ ವಿಶ್ವದಾದ್ಯಂತ ಬೇರೆ ಬೇರೆ ದೇಶಗಳಲ್ಲಿ ಬೋಯಿಂಗ್ ವಿಮಾನವನ್ನ ಬಳಕೆಯನ್ನ ಮಾಡ್ತಾ ಇರುವಂತಹದ್ದು, ಇದು ಮೊದಲ ಬಾರಿಗೆ ಈ ತರದೊಂದು ಅಪಘಾತ ಆಗಿರುವಂತಹದ್ದು. ಹಾಗಾಗಿ ಬೋಯಿಂಗ್ ವಿಮಾನದ ತನಿಖೆ ಕೂಡ ಬಹಳಷ್ಟು ಮುಖ್ಯ ಆಗುತ್ತೆ. ವಿಮಾನ ಪತನ ಆದಂತಹ ಕೇವಲ 50 ಮೀಟರ್ ದೂರದಲ್ಲಿದ್ದಂತಹ ಒಬ್ಬ ವ್ಯಕ್ತಿಯನ್ನ ನಾವು ಮಾತಾಡಿಸ್ತಾ ಹೋಗ್ತೀನಿ. हवा आया जोर से, ऐसे दरवाजा मतलब फटका, तो मुझे क्या लगा कि कहीं बॉम्ब फूटा या भूकंप आया. उस समय नजराना देखो, कम से कम ये आग 2 किलोमीटर से ज्यादा 3 किलोमीटर तक पहुंच गई. ವೈದ್ಯಕೀಯ ವಿದ್ಯಾರ್ಥಿಗಳು ಊಟ ಮಾಡುವಾಗಲೇ ವಿಮಾನ ಬಂದಪ್ಪಳಿಸಿತ್ತು. ಅನ್ನ ಗಂಟಲಿಗೆ ಇಳಿಯುವ ಮುನ್ನವೇ ಹಲವರು ಸಜೀವ ದಹನವಾಗಿದ್ರು. ಹಾಸ್ಟೆಲ್ನ ಒಂದು ಭಾಗ ಧ್ವಂಸವಾಗಿದ್ದು ಇಡೀ ಹಾಸ್ಟೆಲ್ ಕಪ್ಪು ಮಸಿಯಂತಾಗಿದೆ, ಪಾಳು ಕೊಂಪೆಯಂತೆ ಗೋಚರಿಸ್ತಾ ಇದೆ. ಒಳಭಾಗದ ದೃಶ್ಯಗಳು ಭೀಕರತೆಯನ್ನ ಸಾರಿ ಹೇಳ್ತಿವೆ. ಕ್ರೇನ್ ಮೂಲಕ ವಿಮಾನದ ಅವಶೇಷಗಳ ತೆರವು. ಎಲ್ಲವೂ ದಹನವಾಗಿ ವಿಮಾನದ ಬಾಲ ಮಾತ್ರ ಉಳಿದಿದೆ. ಅಗತ್ಯ ಸಾಕ್ಷ್ಯಗಳ ಸಂಗ್ರಹದ ನಂತರ ಕ್ರೇನ್ ಮೂಲಕ ಬಿಡಿ ಭಾಗವನ್ನ ತೆರವುಗೊಳಿಸಲಾಯಿತು. ಈ ವೇಳೆ ಗಗನಸಖಿಯ ಮೃತದೇಹ ಪತ್ತೆಯಾಗಿದ್ದು ಸಿವಿಲ್ ಆಸ್ಪತ್ರೆಗೆ ರವಾನಿಸಲಾಗಿದೆ. ಅಪಾರ್ಟ್ಮೆಂಟ್ಗೆ ಫ್ಲೈಟ್ ನುಗ್ಗಿದ್ದರೆ ಘೋರ ಅನಾಹುತ. ಟೇಕ್ ಆಫ್ ಆದ ಜಸ್ಟ್ 32 ಸೆಕೆಂಡ್ಸ್ನಲ್ಲೇ ವಿಮಾನ ಹಾಸ್ಟೆಲ್ ಮೇಲೆ ಪತನಗೊಂಡಿತ್ತು. ಆದರೆ ಸಾವಿನ ಕೊನೆ ಕ್ಷಣದಲ್ಲೂ ಪೈಲಟ್ ಸಮಯ ಪ್ರಜ್ಞೆ ಮೆರೆದಿದ್ದಾರೆ ಎನ್ನಲಾಗಿದೆ. ಸಾವಿರಾರು ಜನ ವಾಸಿಸ್ತಾ ಇದ್ದ ಹೌಸಿಂಗ್ ಬೋರ್ಡ್ನಲ್ಲಿ ಪತನವಾಗುವುದನ್ನು ತಪ್ಪಿಸಿ ಕಾಡು ಪ್ರದೇಶ ನೋಡಿ ಇಳಿಸಲು ಯತ್ನಿಸಿದ್ದಾರೆ. ಒಂದು ವೇಳೆ ಮನೆ ಅಪಾರ್ಟ್ಮೆಂಟ್ಗಳಿದ್ದ ಪ್ರದೇಶದಲ್ಲಿ ವಿಮಾನ ಪತನವಾಗಿದ್ದೇ ಆದರೆ ನೂರಾರು ಜನರ ಸಾವಿಗೆ ಕಾರಣವಾಗ್ತಿತ್ತು. पायलट ने बहुत समझ के इधर नहीं किया है. उधर वो ग्रीन सिटी टाइप देख के उन्होंने जंगल जैसा देख के उधर सोच समझ के उधर क्रैश लैंडिंग की है पायलट ने. ಇಲ್ಲಿನ ಸ್ಥಳೀಯರು ಕೂಡ ಹೇಳ್ತಾ ಇರುವಂತಹದ್ದು, ಪೈಲಟ್ ಬುದ್ಧಿಯನ್ನ ಓಡಿಸಿದ್ದಾರೆ. ಒಂದ್ ವೇಳೆ ಈ ಒಂದು ಹೌಸಿಂಗ್ ಬೋರ್ಡ್ ಏನಿದೆ, ಪ್ರದೇಶ ಏನಿದೆ, ಇಲ್ಲಿ ಹೆಚ್ಚು ಜನರು ವಾಸವನ್ನ ಮಾಡ್ತಾರೆ. ಫ್ಲೈಟ್ ಬಿದ್ದಿದ್ದೇ ಆದಂತಹ ಸಂದರ್ಭದಲ್ಲಿ ಹೆಚ್ಚು ಜೀವಹಾನಿ ಸಂಭವಿಸ್ತಾ ಇತ್ತು. ಪೈಲಟ್ ಏನಿದ್ದಾರೆ ಅವರು ಬುದ್ಧಿಯನ್ನ ಓಡಿಸಿ ಇದೊಂದು ಕಾಡಿನ ಪ್ರದೇಶದ ರೀತಿ ಏನ್ ಕಾಣ್ತಾ ಇದೆ, ಇಲ್ಲಿ ಇಳಿಸಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಅವರು ಪ್ರಯತ್ನವನ್ನ ಮಾಡಿರಬಹುದು. ಹಾಸ್ಟೆಲ್ ನ ಕಟ್ಟಡ ಏನ್ ಕಾಣ್ತಾ ಇದೆ, ಆ ಒಂದು ಹಾಸ್ಟೆಲ್ ನ ಕಟ್ಟಡದ ಮೇಲೆ ಪತನ ಆಗಿರುವಂತಹದನ್ನ ಕೂಡ ಗಮನಿಸಬಹುದು. ವಿಮಾನ ಪತನ ಸ್ಥಳದಲ್ಲಿ ಅಧಿಕಾರಿಗಳು ಪರಿಶೀಲನೆ ನಡೆಸುತ್ತಿದ್ರೆ ಇದೇ ಪ್ರದೇಶದಲ್ಲಿ ನಾಗರಿಕ ವಿಮಾನಗಳು ಎಂದಿನಂತೆ ಪ್ರಯಾಣಿಸಿವೆ. ಯಾವುದೇ ಒಂದು ವಿಮಾನ ಟೇಕ್ ಆಫ್ ಆದಂತಹ ಸಂದರ್ಭದಲ್ಲಿ ನೇರವಾಗಿ ಇಲ್ಲಿಂದನೇ ಹಾರಾಟ ನಡೆಸುವಂತಹದ್ದು. ಇದೇ ರೀತಿಯಾಗಿ ಏರ್ ಇಂಡಿಯಾ ವಿಮಾನ ಕೂಡ 12ನೇ ತಾರೀಕು ಅಲ್ಲಿಂದ ಏರ್ಪೋರ್ಟ್ನಿಂದ ಟೇಕ್ ಆಫ್ ಆದಂತಹ ಕೆಲವು ನಿಮಿಷಗಳಲ್ಲಿ, ಅಂದ್ರೆ ಒಂದೇ ನಿಮಿಷದಲ್ಲಿ ಈ ಒಂದು ಪ್ರದೇಶಕ್ಕೆ ಬಂದು ಅಪ್ಪಳಿಸುತ್ತೆ. ದುರಂತ ಸ್ಥಳದಲ್ಲಿ ಸಿಕ್ತು ಭಗವದ್ಗೀತೆ, ಖುರಾನ್ ಪುಸ್ತಕ.
ಎಲ್ಲವೂ ಭಸ್ಮವಾಗಿರುವ ಜಾಗದಲ್ಲೇ ಮಹಾಪವಾಡ ಎಂಬಂತೆ ಸಿಕ್ಕ ಕೆಲ ವಸ್ತುಗಳು ಅಚ್ಚರಿಗೆ ಕಾರಣವಾಗಿವೆ. ಅಗ್ನಿ ಇಡೀ ವಿಮಾನವನ್ನೇ ನುಂಗಿ ಹಾಕಿದೆ. ಆದರೆ ಇದೇ ಸ್ಥಳದಲ್ಲಿದ್ದ ಭಗವದ್ಗೀತೆ ಪುಸ್ತಕದ ಒಂದು ಹಾಳೆಯೂ ಸುಟ್ಟಿಲ್ಲ. ಇದಿಷ್ಟೇ ಅಲ್ಲ, ಬೋಧಿಯಂತಾಗಿರೋ ವಸ್ತುಗಳ ಕೆಳಗೆ ಕುರಾನ್ ಸಿಕ್ಕಿದೆ. ಇಲ್ಲಿ ಕೂಡ ಕುರಾನ್ನ ಮೇಲ್ಭಾಗಕ್ಕೆ ಚೂರು ಹಾನಿಯಾಗಿದೆ ಬಿಟ್ರೆ ಒಳಗಿನ ಯಾವ ಹಾಳೆಗೂ ಬೆಂಕಿ ತಗುಲಿಲ್ಲ. आश्चर्यजनक लगी कि जो अपना पवित्र कुरान है तो इतना बड़ी फायर होने के बाद में हम आग बुझाए तो पवित्र कुरान वैसे के वैसी है, उसको जरा सी भी आग नहीं आई. तो ये बहुत बड़ी बात है, 1 इंच भी नहीं जलाए. ಒಟ್ಟಾರೆ ಡ್ರೀಮ್ ಲೈನರ್ ವಿಮಾನ ಪತನ ನೂರಾರು ಜನರ ಕನಸುಗಳನ್ನ ಹೊಸಕ್ಕೆ ಹಾಕಿದೆ, ಕಣ್ಣೀರ ಕಥೆಗಳಿಗೆ ಸಾಕ್ಷಿಯಾಗ್ತಿದೆ. ಬ್ಯೂರೋ ರಿಪೋರ್ಟ್, TV9.